यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಚುನಾವಣೆ ಮಾಡಬೇಕಾಗಿದೆ 25 ಜನರ ಚುನಾವಣೆಯಲ್ಲಿ ಈ ಎಲ್ಲಾ ಚುನಾವಣಾ ಫಲಿತಾಂಶವು ಮಾನ್ಯ ಹೈಕೋರ್ಟ್ 2 WPಯ ಅಂತಿಮ ಆದೇಶಕ್ಕೆ ಒಳಪಟ್ಟಿದೆ. ಸದ್ಯಕ್ಕೆ ನಮಗೆ ಗೊತ್ತಿರೋ ಒಂದು 2 WP ಅಥವಾ ಇನ್ನೂ ಯಾವುದು ಇರಬಹುದು ಗೊತ್ತಿಲ್ಲ. ಆನರೇಬಲ್ ಹೈಕೋರ್ಟ್ ಮಾನ್ಯ ಹೈಕೋರ್ಟಿನ ನಿರ್ದೇಶನ ಏನಿದೆ ಅದರ ಅಂತಿಮ ಆದೇಶಕ್ಕೆ ಒಳಪಟ್ಟಿದೆ. ಸೊ ವೋಟಿಂಗ್ ನಾರ್ಮಲಿ ಆಗುತ್ತೆ. ಪ್ರತಿಯೊಂದು 10 ಬೂತ್ ಮಾಡಿದೀವಿ. ಪ್ರತಿ ಬೂತಿಗೂ ಕೂಡ ನಿಮಗೆ ನಾವು ನೋಟಿಸ್ ಬೋರ್ಡ್ ಅಲ್ಲೂ ಹಾಕಿದೀವಿ ಯಾವ ಬೂತಿಗೆ ಯಾವ ವೋಟರ್ ಅಂತ ಹೇಳಿ. ನಂದು ರಿಕ್ವೆಸ್ಟ್ ಇದೆ, ನಿಮಗೂ ಕೂಡ ನಾವೊಂದು ID ಕಾರ್ಡ್ ಟೈಪ್ ಕೊಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಜನ ಕೂತ್ಕೊಂಡು ಈ ರಶ್ ಆಗೋದಕ್ಕಿಂತ ನೀವು ಐದರ್ ಕ್ಯಾಂಡಿಡೇಟ್ ಆರ್ ಏಜೆಂಟ್ ಇದ್ರೆ ಒಳ್ಳೆಯದು. ಆಮೇಲೆ ನಮ್ಮ ಎಲ್ಲ 10 ಪೋಲಿಂಗ್ ಸ್ಟೇಷನ್ಗಳಲ್ಲಿ ಕ್ಯಾಂಡಿಡೇಟ್ಸು ಮತ್ತೆ ಏಜೆಂಟ್ಸ್ ಹೋಗಿ ನೋಡ್ಕೊಂಡಿರಬಹುದು. ಅಲ್ಲಿ ಕೂತ್ಕೊಳ್ಳಿಕ್ಕೆ 60 ಜನ 70 ಜನರಿಗೆ 150 ಜನ ಆಗ್ತಾರೆ, ಅಷ್ಟು ಜಾಗ ಇಲ್ಲ. ಸೊ ಪ್ರತಿಯೊಂದು ಕೂಡ ವಿಡಿಯೋಗ್ರಫಿ ಆಗುತ್ತೆ. ಪ್ರತಿ ರೂಮಲ್ಲಿ ಕೂಡ CCTV ಇದೆ. ಯಾರು ವೋಟಿಂಗ್ ಆಗುತ್ತೆ, ವೋಟಿಂಗ್ ಟೈಮಲ್ಲಿ 25 ವೋಟಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ. 25 ಬಿಟ್ಟು 25 ಅಥವಾ 25ಕ್ಕಿಂತ ಕಡಿಮೆ ಇದ್ರೆ ಅದು ವ್ಯಾಲಿಡ್ ಆಗುತ್ತೆ. ಯಾವುದು ಇನ್ವ್ಯಾಲಿಡ್ ಆಗುತ್ತೆ ಅಂದ್ರೆ 25ಕ್ಕಿಂತ ಜಾಸ್ತಿ 26 ಹಾಕಿದ್ರೆ ಅದು ಇನ್ವ್ಯಾಲಿಡ್. ಒಂದು ವೇಳೆ ಅದರಲ್ಲಿ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಕೊಟ್ಟಿದ್ದೀವಿ ಅದು ಬಿಟ್ಟು ಬೇರೆ ಏನಾದರೂ ಮಾರ್ಕ್ ಇರೋದು, ಪೆನ್ನಲ್ಲಿ ಮಾರ್ಕ್ ಮಾಡೋದಿದ್ರು ಅದು ಇನ್ವ್ಯಾಲಿಡ್. ಅಲ್ಲಿ ನಂದು ಹೆಸರು ಬರೆಯೋದು, ಔದ್ರಾಮ್ ಅಂತ ಹೆಸರು ಬರೆಯೋದು ಅದಿದ್ರು ಇನ್ವ್ಯಾಲಿಡ್. ಸಿಗ್ನೇಚರ್ ಮಾಡಿದ್ರು ಕೂಡ ಇನ್ವ್ಯಾಲಿಡ್. ಸೊ ಇದೆಲ್ಲನೂ ಕೂಡ ದಯವಿಟ್ಟು ನಿಮ್ಮ ಮೆಂಬರ್ಸ್ಗಳಿಗೆ ತಾವು ಹೇಳಿದ್ರಿ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಪ್ರತಿ ಕಡೆ ಎಲ್ಲೆಲ್ಲಿ ಚುನಾವಣಾ ಬೂತ್ ಇದೆ ಅಲ್ಲಿ ನೀವು ಯಾರೆಲ್ಲ ಹೋಗ್ತೀರಿ ಅಲ್ಲಿ ನಿಮ್ಮದು ಸಿಗ್ನೇಚರ್ ತಗೋತಾರೆ ಅವರು, ಕ್ಯಾಂಡಿಡೇಟ್ಸ್ ಅವ್ರ ಏಜೆಂಟ್ಸ್ ಅಂತ ನೀವು ಕಂಪಲ್ಸರಿಯಾಗಿ ಬರೀಬೇಕು. ಸೊ ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದ್ರೆ, ಇದು 68 ಜನ ಹ್ಯೂಜ್ ನಂಬರ್ ಇರೋದ್ರಿಂದ ಎಲ್ಲರೂ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನೀವು ಎಲ್ಲ ಕಡೆ ನೋಡಿ ಮಾಡಬಹುದು. ಏನಾದರೂ ಸಂಶಯ ಇದ್ರೆ ನಾನು ಇರ್ತೇನೆ, ನಮ್ಮ ಒಫ್ ಆಫೀಸರ್ ಇರ್ತಾರೆ, ತಹಸೀಲ್ದಾರ್ ಸಾಹೇಬ್ರು ಇರ್ತಾರೆ, ನಾವು ಇಲ್ಲೇ ಇರ್ತೀವಿ, ಪೊಲೀಸ್ ಆಫೀಸರ್ಸ್ ಇರ್ತಾರೆ, ನಮ್ಮ ಗಮನಕ್ಕೆ ತರಬಹುದು. ಆಗ್ಬೋದಾ? ಇದಿಷ್ಟು ನಮ್ಮ ಕಡೆಯಿಂದ. ನಿಮ್ಮಿಂದ ಏನಾದರೂ ಇದ್ರೆ ಹೇಳ್ಬೋದು. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ನಿಮ್ಮ ಸಂಸ್ಥೆಯ ಚುನಾವಣೆ ಆದ ನಂತರ ಕೌಂಟಿಂಗು ಕೂಡ ಇಲ್ಲೇ ಆಗುತ್ತೆ. ದೊಡ್ಡ ಹಾಲಲ್ಲಿ ಇರ್ತದೆ, ಒಂದೇ ಹಾಲಲ್ಲಿ ಕೌಂಟಿಂಗ್ ಆಗ್ತದೆ. ಸೊ ಅದು ಕೂಡ ನಿಮಗೆ ನಾವು ಇವತ್ತು ಕಂಪ್ಲೀಟ್ ಮಾಡಿನೇ ಹೋಗಬೇಕು ಅಂತಲೇ ಇದೆ. ಸೊ ಅದೇ ರೀತಿ ಮಾಡ್ತೀವಿ. ನಿಮ್ಮ ಸಹಕಾರ ನಮಗೆ ಅತಿ ಅವಶ್ಯಕತೆ ಇದೆ. ದಯವಿಟ್ಟು ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್. ಕಂಡು ಗೊತ್ತಾಗುತ್ತಲ್ಲ, ಅದೇ ಆ ಸರ್ಟಿಫಿಕೇಟ್ ಕೊಡಿ. ಇನ್ನೂ ಟೈಮ್ ಇದೆ ಸಾಕಷ್ಟು. ನಾವು ವಿಚಾರ ಮಾಡ್ತೀವಿ ಏನು ಮಾಡಬೇಕು ಅಂತ ಹೇಳಿ. ಇದು ನಮ್ಮ ಉದ್ದೇಶ ನೋಡಿ ಸರ್, ಇದು ನಿಮ್ಮ ಸಂಸ್ಥೆ, ನಿಮ್ದಿದು, ನಮ್ದಲ್ಲ. ನಾವು ಹೊರಗಡೆಯಿಂದ ಬಂದೀವಿ, ಎಲೆಕ್ಷನ್ ಮಾಡ್ತೀವಿ, ನಿಮ್ದಿದು. ಸೊ ನೀವು ಎಲ್ಲರೂ ಇದರಲ್ಲಿ ಎಷ್ಟು ನಮಗೆ ಸಹಕಾರ ಕೊಡ್ತೀವಿ ಕಾನೂನು ಪ್ರಕಾರವಾಗಿ ನಾವು ಅದ್ರ ಬಗ್ಗೆ ನಂತರ ನೋಡೋಣ. ಸೊ ನಂದೇನು ರಿಕ್ವೆಸ್ಟು, ಎಲ್ಲರೂ ಕೂಡ ನೀವು ಸಹಕಾರ ಕೊಡಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ. ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಎಲ್ಲರಿಗೂ ಕೂಡ ಪ್ಲೀಸ್ ಕೋಆಪರೇಟ್. ಥ್ಯಾಂಕ್ ಯು ಸರ್. ನೀವು ಹೋಗ್ರಿ ಸರ್. ಅಲ್ಲ ಸರ್, ನೀವು ಒಂದೊಂದು ಬ್ಲಾಕಿಗೆ 7 ಮಂದಿ ಪರ್ಮಿಷನ್ ಕೊಟ್ಟು ಒಳಗೆ ಕುಂದ್ರಾಗ ಒಂದು, ಇಲ್ಲಿಗ ಒಳಗೆ ಏನು ನಡೆದ ಹೊರಗೆ ಡಿಸ್ಪ್ಲೇನಾಗ ನಮಗೆ ಒಂದು LED ಮಾಡ್ಕೊಡ್ರಿ. ಒಂದೇ ನಿಮಿಷ, ನೀವು ಮೊನ್ನೆ ನಾನು ಅದನ್ನೇ ಹೇಳಿದ್ದೆ ನಾನು. ಬಟ್ ನಿಮ್ಮವ್ರೇನಂದ್ರು ಇಲ್ಲ ಬೇಡ ಸರ್ ನಾವು ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ಅಂತದಕ್ಕೆ ನೀವು ಎನಿ ಟೈಮ್ ಹೋಗ್ಬೋದು. ಪ್ರತಿಯೊಂದು ಕೂಡ ವಿಡಿಯೋಗ್ರಫಿ ಇದೆ. ಅದೇ ಸರ್, ನಾವು ಒಳಗೆ ಹೋಗಲಾರ್ದಂಗೆ ಹೊರಗೆ ಒಂದು ಡಿಸ್ಪ್ಲೇ ಒಂದು ಮಾಡಿಸ್ಬಿಟ್ರಲ್ಲ, ಬರೋದು ಆಗ್ಬಿಡ್ತದೆ. ಒಂದು ಡಿಸ್ಪ್ಲೇ ಮಾಡ್ರಿ, ಯಾರು ಒಳಗೆ ಹೋಗಿ ಅವಶ್ಯಕತೆ ಬೀಳುದಿಲ್ಲ. ಈ ಮನುಷ್ಯಾಗ 67 ಮಂದಿಗೆ ವಿಸಿಟ್ ಆಗಿ ಎಲ್ಲ ಕಡೆ ಹೋಗ್ಬೇಕು. ಬಟ್ ನಾ ಯಾಕಂದ್ರೆ ಡೌಟ್ ಆಗುದಿಲ್ಲ. ನೀವು 67 ಜನ ಒಂದೇ ಕಡೆ ಹೋಗಿ ಪ್ರಾಬ್ಲಮ್ ಆಗುದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ ನಿಮ್ಗೆ ಜಾಗ ಇದೆ ಇಲ್ಲಿ ಕ್ಯಾಂಡಿಡೇಟ್ಗೆ ಕೂತ್ಕೊಳ್ಳಿಕ್ಕೆ.
ಎಲೆಕ್ಷನ್ ವೆಹಿಕಲ್ ಬಿಟ್ಟು ಒಂದು ಯಾರು 4 ವೀಲರ್ 2 ವೀಲರ್ ಇದ್ದಾರೆ ಅವೆಲ್ಲ ಹೊರಗೆ ತಗೊಂಡು ಹೋಗ್ತೀನಿ. ಎಲೆಕ್ಷನ್ ಡ್ಯೂಟಿ ಬಿಟ್ಟು ಉಳಿದು ಯಾವುದವ ಉಳಿದೆಲ್ಲ ಗಾಡಿ ಹೊರಗಡೆ ತಗೊಂಡು ಹೋಗುತ್ತೆ. ತೆಗೆದು ಕಾರ್ಗಳೆಲ್ಲ ದಯವಿಟ್ಟು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ. ಪೊಲೀಸ್ ಸ್ಟಾಫ್ ಉಳಿದವರಿಗೆ ಕ್ಯಾಂಡಿಡೇಟ್ ಏನಾದ್ರೂ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಒಂದ್ಸರಿ 2 ಸರಿ ಅವಕಾಶ ಕೊಡಬೇಕು. ಉಳಿದಂಗೆ ವೋಟರ್ಸ್ ಬಿಟ್ಟು ಉಳಿದ ಯಾರಿಗೂ ಒಳಗಡೆ ಅವಕಾಶ ಇಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.